ನಾಳೆ ಏಪ್ರಿಲ್ 27 ಸೋಮವಾರ ಮೋಹಿನಿ ಏಕಾದಶಿ ಬಂದಿದೆ. ಈ ದಿನದ ವ್ರತಕಥೆ ಏನು? ಸಾಕ್ಷಾತ್ ರಾಮಚಂದ್ರನು ಕೂಡ ಶ್ರದ್ಧೆಯಿಂದ ಕೇಳಿದ ಈ ವ್ರತಕಥೆಯನ್ನ ಕೇಳಿದ ಮನುಷ್ಯನಿಗೆ ಯಾವೆಲ್ಲ ಕಷ್ಟಗಳು ಕಳೆದು ಅದೃಷ್ಟ ಸಿಗುತ್ತದೆ. ಈ ಮೋಹಿನಿ ಏಕಾದಶಿ ದಿನದಂದು ದೀಪಕ್ಕೆ ಯಾವ ವಸ್ತು ಹಾಕಬೇಕು, ಯಾವ 2 ಗ್ರಹಗಳ ಬಲ ಈ ಏಕಾದಶಿಯ ಆಚರಣೆಯಿಂದ ಪ್ರಾಪ್ತಿಯಾಗುತ್ತೆ, ಆದಿನಿಂದ ಯಾವ ಕೆಲಸವನ್ನ ಮಾಡಿದರೆ ಪಾಪಕರ್ಮಗಳು ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ವರ್ಷದಲ್ಲಿ ಬರುವ ಅಷ್ಟು ಏಕಾದಶಿಗಳಿಗೂ ಒಂದೊಂದು ಮಹತ್ವವಿದೆ. ಒಂದೊಂದು ಏಕಾದಶಿ ಆಚರಿಸಿದರೂ ಒಂದೊಂದು ಫಲ ಪ್ರಾಪ್ತಿಯಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ತಿಳಿದು ತಿಳಿಯದೆ ಮಾಡುವ ಪಾಪಗಳೆಲ್ಲ ನಶಿಸಿ ಪುಣ್ಯವನ್ನು ಸಂಪಾದಿಸಲು ಏಕಾದಶಿ ಬಂದಾಗ ವ್ರತ ಪಾಲನೆಯನ್ನು ತಪ್ಪದೆ ಮಾಡಬೇಕು. ಇದು ಭಗವಂತನು ನಮಗೆ ಕೊಟ್ಟಂತಹ ವಿಶೇಷ ಅನುಗ್ರಹವಾಗಿದೆ. ಏಕಾದಶಿಯ ದಿನ ಉಪವಾಸವಿದ್ದು ವಿಷ್ಣು ನಾಮಸ್ಮರಣೆಯನ್ನು ತಪ್ಪದೆ ಮಾಡಿಕೊಳ್ಳಬೇಕು. ಮೋಹಿನಿ ಏಕಾದಶಿಯು ಏಪ್ರಿಲ್ 26 ಸಂಜೆ 6:06 ಆರಂಭವಾಗಿ ಏಪ್ರಿಲ್ 27 ಸಂಜೆ 6:15 ಮುಕ್ತಾಯವಾಗುತ್ತೆ. ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವ ದಿನ ಅಂದರೆ ಏಪ್ರಿಲ್ 27 ಸೋಮವಾರದ ದಿನವೇ ಮೋಹಿನಿ ಏಕಾದಶಿಯನ್ನು ಆಚರಿಸಬೇಕು. ಏಪ್ರಿಲ್ 28 ಮಂಗಳವಾರ ದ್ವಾದಶಿಯ ದಿನ ಉಪವಾಸ ಬಿಡುವಂತಹ ಪಾರಣ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8:31. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ಸೂರ್ಯ ದೇವರಿಗೆ ಮೊದಲು ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ನಂತರ ತುಳಸಿ ಗಿಡದ ಮುಂಭಾಗದ ಜಾಗವನ್ನು ಶುದ್ಧಿಗೊಳಿಸಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬರೆದು ತುಳಸಿ ಮಾತೆಗೆ ನಮಸ್ಕರಿಸಿ ಕ್ಲೀಂ ಕೃಷ್ಣಾಯ ನಮಃ ಎಂದು ಮಂತ್ರವನ್ನು ಪಠಿಸಿಕೊಳ್ಳಿ. ನಂತರ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಿರ್ಬೋದು, ಕೃಷ್ಣನ ಫೋಟೋ ಆಗಿರ್ಬೋದು, ರಾಮಚಂದ್ರನ ಫೋಟೋ ಆಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ಹೀಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಚಿತ್ರಪಟ ಅಥವಾ ವಿಗ್ರಹವನ್ನು ಏರ್ಪಾಡು ಮಾಡಿಕೊಂಡು ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಹಳದಿ ಬಣ್ಣ ಬಿಳಿ ಬಣ್ಣದ ಪುಷ್ಪಗಳಿಂದ ತುಳಸಿ ಮಾಲೆಯಿಂದ ಅಲಂಕಾರ ಮಾಡಿಕೊಳ್ಳಬೇಕು. ವಿಷ್ಣು ದೇವರ ಮುಂದೆ ದೀಪಕ್ಕೆ 9 ಬತ್ತಿಗಳನ್ನು ಕೂರಿಸಿ ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ದೀಪಾರಾಧನೆಗೆ ಹಳದಿ ಬಣ್ಣದ ಬತ್ತಿಗಳನ್ನು ಬಳಸಬೇಕು. ಇದು ಮನೆಗೆ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದರಿಂದ ಮನೋಕಾಮನೆಗಳು ಶೀಘ್ರವಾಗಿ ಈಡೇರುವುದರ ಜೊತೆಗೆ ವಿಷ್ಣು ಲಕ್ಷ್ಮೀ ಕೃಪೆ ಲಭಿಸಿ ಧನಲಾಭ ಕೂಡ ಸಿಗುತ್ತದೆ. ಈ ದಿನದಂದು ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ತರವನ್ನು ಮರೆಯದೆ ಪಾರಾಯಣ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಎಂಬ ಮಂತ್ರಗಳನ್ನು ಹೇಳಿಕೊಂಡು ವಿಷ್ಣು ನಾಮಸ್ಮರಣೆ ಮಾಡಿಕೊಳ್ಳಿ. ಯಾರೊಂದಿಗೂ ಹೆಚ್ಚು ಮಾತನಾಡದೆ ಅವಶ್ಯಕತೆಗೆ ತಕ್ಕಷ್ಟು ಮಾತನಾಡುತ್ತಾ ಮೌನದಿಂದ ಈ ಏಕಾದಶಿಯನ್ನು ನೀವು ಆಚರಿಸಬೇಕು. ಈ ಮೋಹಿನಿ ಏಕಾದಶಿ ದಿನದಂದು ಬಿಳಿ ಬಣ್ಣದ ಪದಾರ್ಥಗಳನ್ನು ದಾನವಾಗಿ ನೀಡಬೇಕು. ಕುಡಿಯಲು ನೀರನ್ನು ನೀಡಬೇಕು. ಹಾಲನ್ನು ಯಾರಿಗಾದರೂ ಕುಡಿಯಲು ಕೊಟ್ಟರೆ ಅನಂತವಾದ ಪುಣ್ಯಫಲ ಲಭಿಸುತ್ತದೆ. ಮೊಸರನ್ನು ಯಾರಿಗಾದರೂ ಈ ದಿನ ದಾನವಾಗಿ ನೀಡಿದರೆ ಆರ್ಥಿಕ ಸಮಸ್ಯೆಗಳೆಲ್ಲ ಕಳೆದು ಹೋಗುತ್ತೆ. ಈ ದಿನ ಮರೆಯದೆ ಅಮೃತಕ್ಕೆ ಸಮನಾದ ಮೊಸರನ್ನು ಹಾಲನ್ನು ನಿಮ್ಮ ಕೈನಿಂದ ಯಾರಿಗಾದರೂ ಕುಡಿಯಲು ನೀಡಿದರೆ ಸರ್ವ ಪಾಪಗಳು ಕಳೆದು ದೇವರ ಕೃಪೆ ಸಿಗುತ್ತದೆ. ಈ ದಿನ ಶಿವನ ದರ್ಶನವನ್ನ ಮಾಡುತ್ತಾ ವಿಷ್ಣು ದೇವರನ್ನ ಸ್ಮರಿಸಬೇಕು. ಹರಿಹರ ಇಬ್ಬರ ಅನುಗ್ರಹ ಸಿಗುವಂತಹ ವಿಶೇಷ ದಿನ ಮೋಹಿನಿ ಏಕಾದಶಿಯು ಈ ಬಾರಿ ಸೋಮವಾರ ಬಂದಿರುವುದು ತುಂಬ ಅದೃಷ್ಟವನ್ನು ತಂದುಕೊಡುತ್ತದೆ. ಈ ಏಕಾದಶಿಯನ್ನು ಆಚರಿಸಿದವರಿಗೆ ರಾಹುಕೇತು ದೋಷಗಳು ಕೂಡ ದೂರವಾಗಿ ಗ್ರಹಗಳ ಬಲ ವೃದ್ಧಿಯಾಗುತ್ತೆ. ಈ ದಿನ ತುಳಸಿ ಗಿಡವನ್ನು ನೆಟ್ಟರೆ ಪಾಪಕರ್ಮಗಳು ನಶಿಸಿ ಹೋಗುತ್ತದೆ. ಈ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಈ ಏಕಾದಶಿಯ ವ್ರತಕಥೆಯನ್ನ ಕೇಳಿದರೆ ಮೋಹಿನಿ ಏಕಾದಶಿ ಸಂಪೂರ್ಣವಾಗಿ ಆಚರಿಸಿದ ಪುಣ್ಯಫಲ ಸಿಗುತ್ತದೆ. ಈ ಏಕಾದಶಿಯ ವ್ರತಕಥೆ ಏನು ಅಂತ ತಿಳಿಯೋದಾದರೆ ಭಗವಂತ ವಿಷ್ಣು ಮೋಹಿನಿ ಅವತಾರ ತಾಳಿದ ದಿನವೆಂದು ನಂಬಲಾಗುತ್ತದೆ. ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳೆಲ್ಲ ರಾಕ್ಷಸರ ಉಪಟಳ ತಾಳಲಾರದೆ ವಿಷ್ಣುವಿನ ಮೊರೆ ಹೋದಾಗ ಮೋಹಿನಿಯ ರೂಪದಲ್ಲಿ ಅಮೃತ ಕಳಶವನ್ನು ಹಿಡಿದು ಎಲ್ಲರಿಗೂ ಅಮೃತ ಹಂಚಿದರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಇದರ ಜೊತೆಗೆ ಒಮ್ಮೆ ಶ್ರೀರಾಮಚಂದ್ರನು ವಸಿಷ್ಠ ಋಷಿಗಳಿಗೆ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠ ವ್ರತ ಯಾವುದಾದರೂ ಇದ್ದರೆ ತಿಳಿಸಿ, ಆ ವ್ರತ ಪಾಲನೆಯಿಂದ ಎಲ್ಲ ಪಾಪಗಳು ನಶಿಸಿ ದುಃಖ ದೂರವಾಗಬೇಕು ಎಂದು ಕೇಳಿದಾಗ ವಸಿಷ್ಠರು ಹೀಗೆ ಹೇಳುತ್ತಾರೆ: ಶ್ರೀರಾಮ, ನಿನ್ನ ನಾಮಸ್ಮರಣೆಯಿಂದಲೇ ಮನುಷ್ಯನು ಪವಿತ್ರನಾಗುತ್ತಾನೆ. ಆದರೂ ಲೋಕ ಕಲ್ಯಾಣಕ್ಕಾಗಿ ಸರ್ವಶ್ರೇಷ್ಠವಾದ ವ್ರತವೊಂದನ್ನ ಹೇಳುತ್ತೇನೆ ಕೇಳು. ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರು ಮೋಹಿನಿ ಎಂದು ಇರುತ್ತದೆ. ಈ ಏಕಾದಶಿಯು ಎಲ್ಲ ಪಾಪ ತಾಪಗಳನ್ನು ದೂರ ಮಾಡುತ್ತದೆ. ಈ ವ್ರತ ಪ್ರಭಾವದಿಂದ ಮನುಷ್ಯನು ಮೋಹಪಾಶದಿಂದಲೂ ಸರ್ವ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಸರಸ್ವತಿ ನದಿಯ ದಡದಲ್ಲಿ ಭದ್ರಾವತಿ ಎಂಬ ಸುಂದರವಾದ ಪಟ್ಟಣವಿತ್ತು. ಅಲ್ಲಿ ದ್ಯುತಿಮಾನನೆಂಬ ರಾಜನು
ರಾಜ್ಯವಾಳುತ್ತಿದ್ದನು. ಈತನು ಬಹಳ ನ್ಯಾಯವಂತನು ಸತ್ಯವಂತನು ಆಗಿರುತ್ತಾನೆ. ಈತನ ರಾಜ್ಯದಲ್ಲಿ ಧನಪಾಲನೆಂಬ ವ್ಯಾಪಾರಸ್ಥನು ಇದ್ದನು. ಅವನು ಧನಧಾನ್ಯಾದಿಗಳಿಂದ ಸಮೃದ್ಧನಾಗಿದ್ದನು. ಸದಾ ಪುಣ್ಯ ಕೆಲಸಗಳನ್ನೇ ಮಾಡುತ್ತಿದ್ದನು. ವಿಷ್ಣು ಭಕ್ತನಾಗಿದ್ದ ಧನಪಾಲನು ಧರ್ಮಶಾಲೆಗಳನ್ನು, ಸರೋವರಗಳನ್ನು, ದೇವಸ್ಥಾನ, ಅನ್ನ ಛತ್ತಿರಗಳನ್ನು ಕಟ್ಟಿಸುತ್ತಾನೆ. ಈತನಿಗೆ 5 ಜನ ಗಂಡು ಮಕ್ಕಳಿದ್ದರು. ಅವರಲ್ಲಿ 5ನೇ ಮಗನು ನಿತ್ಯವೂ ಪಾಪದ ಕೆಲಸಗಳನ್ನೇ ಮಾಡುತ್ತಿರುತ್ತಾನೆ. ಸದಾ ಪರಸ್ತ್ರೀ ಸಹವಾಸ, ವೇಶ್ಯೆಯರ ಸಹವಾಸ, ಮದ್ಯಪಾನ ಮಾಡುತ್ತಾ ರಾಜ್ಯದಲ್ಲಿ ಅಸಭ್ಯ ವರ್ತನೆ, ಕೆಟ್ಟ ಶಬ್ದಗಳನ್ನು ನುಡಿಯುತ್ತಿರುತ್ತಾನೆ. ತಂದೆ ಗಳಿಸಿದ್ದ ಗೌರವ ಹಾಗೂ ಹಣವನ್ನು ಹೆಚ್ಚು ಹಾಳು ಮಾಡುತ್ತಿದ್ದ. ಆದ್ದರಿಂದ ಅವನನ್ನು ಮನೆಯಿಂದ ಹೊರಹಾಕಲಾಗುತ್ತದೆ. ಕೊನೆಗೊಂದು ದಿನ ಆತನ ದೇಹ ಒಂದನ್ನು ಬಿಟ್ಟು ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬರುತ್ತಾನೆ. ಜೊತೆಗಿದ್ದ ಸ್ನೇಹಿತರು, ಸ್ತ್ರೀಯರೆಲ್ಲರೂ ಅವನನ್ನು ಬಿಟ್ಟು ಹೋಗುತ್ತಾರೆ. ನಂತರ ಹಸಿವಿನಿಂದ ಬಳಲುತ್ತಾ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂದು ತೋಚದೆ ಅದೇ ರಾಜ್ಯದಲ್ಲಿ ಕಳ್ಳತನ ಮಾಡಲು ಶುರು ಮಾಡುತ್ತಾನೆ. ರಾಜದೂತರು ಈತನನ್ನು ಹಿಡಿಯುತ್ತಾರೆ. ತಂದೆಯು ಉತ್ತಮ ಹೆಸರು ಮಾಡಿದರ ಸಲುವಾಗಿ ಬಿಟ್ಟು ಕಳಿಸುತ್ತಾರೆ. ಮರಳಿ ಮರಳಿ ಆತ ಕಳ್ಳತನ ಮಾಡುವುದನ್ನು ನೋಡಿ ಈತನನ್ನು ಜೈಲಿಗೆ ಹಾಕಲಾಗುತ್ತದೆ. ಕೊನೆಗೆ ರಾಜನು ಈತನನ್ನು ರಾಜ್ಯದಿಂದಲೇ ಹೊರಹಾಕುತ್ತಾನೆ. ಈತ ಕಾಡು ಮೇಡುಗಳಲ್ಲಿ ಸುತ್ತಿ ದಣಿದು ಹಸಿವಿನಿಂದ ಮೃಗಗಳನ್ನೇ ತಿನ್ನಲು ಆರಂಭಿಸುತ್ತಾನೆ. ಹೀಗೆ ಒಂದು ದಿನ ತನಗೆ ತಿಳಿಯದೆ ಕೌಂಡಿಲ್ಯ ಋಷಿಗಳ ಆಶ್ರಮಕ್ಕೆ ಬಂದು ಸೇರುತ್ತಾನೆ. ಆ ತಪೋವನದಲ್ಲಿ ಋಷಿಗಳು ವೈಶಾಖ ನಿಮಿತ್ತ ಪ್ರಾತಃ ಕಾಲದಲ್ಲಿ ಭಾಗೀರಥಿಯ ಸ್ನಾನ ಮಾಡಿ ಅದೇ ಬಂದಿದ್ದರು. ಆ ಸಮಯದಲ್ಲಿ ಅವರ ಮೈಮೇಲಿನ ಒದ್ದೆ ಬಟ್ಟೆಗಳಿಂದ ಸೋರುತ್ತಿರುವ ನೀರಿನ ಒಂದು ಹನಿ ಅವನ ಮೈಮೇಲೆ ಬಿದ್ದ ಮಾತ್ರಕ್ಕೆ ಅವನ ಪಾಪಗಳೆಲ್ಲ ನಶಿಸಿ ಹೋಯಿತು. ನಂತರ, ಏ ಬ್ರಾಹ್ಮಣ ಶ್ರೇಷ್ಠರೇ, ನಾನು ಜನ್ಮ ಜನ್ಮಗಳಿಂದಲೂ ಪಾಪಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಿತ್ಯ ಪಾಪಗಳನ್ನೇ ಮಾಡಿದ್ದೇನೆ. ಸರ್ವ ಪಾಪಗಳಿಂದ ಮುಕ್ತನಾಗಲು ಉಪಾಯ ಹೇಳಿ ಎಂದಾಗ ಕೌಂಡಿಲ್ಯ ಋಷಿಗಳು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಮೋಹಿನಿ ಏಕಾದಶಿ ಬರುತ್ತದೆ. ಈ ವ್ರತವನ್ನ ನೀನು ಮಾಡು, ಇದರಿಂದ ನಿನ್ನ ಪಾಪಗಳೆಲ್ಲ ಭಸ್ಮವಾಗುತ್ತದೆ ಎಂದು ಹೇಳಿದಾಗ ಆತನು ಭಕ್ತಿಯಿಂದ ಈ ಮೋಹಿನಿ ಏಕಾದಶಿಯನ್ನು ಆಚರಿಸಿ ದಿವ್ಯ ದೇಹವನ್ನು ಹೊಂದುತ್ತಾನೆ. ಪಾಪಗಳೆಲ್ಲ ಕಳೆದು ಹೋಗಿ ಗರುಡಾರೂಢನಾಗಿ ವೈಕುಂಠ ಲೋಕಕ್ಕೆ ಸೇರಿಕೊಳ್ತಾನೆ. ಈ ಶ್ರೇಷ್ಠ ವ್ರತದ ಮುಂದೆ ಯಾವ ವ್ರತವೂ ಇಲ್ಲ. ಇದರಿಂದ ಯಜ್ಞದಾನದಿಂದ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಏಕಾದಶಿ ಮಹಾತ್ಮೆ ಓದುವುದರಿಂದಲೂ ಕೇಳುವುದರಿಂದಲೂ 1000 ಆಕಳ ಗೋದಾನ ಮಾಡಿದ ಪುಣ್ಯವು ಲಭಿಸುತ್ತದೆ ಎಂದು ಸಾಕ್ಷಾತ್ ರಾಮನಿಗೆ ವಸಿಷ್ಠರು ತಿಳಿಸುತ್ತಾರೆ. ಈ ಕಥೆಯು ಶ್ರೀ ಕೂರ್ಮ ಪುರಾಣದಲ್ಲಿದೆ. ಈ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಧನ್ಯವಾದ ಸ್ನೇಹಿತರೆ.